ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಈಗ ಅಕ್ಷರಶಃ ವಿಲವಿಲ ಅಂತಿದ್ದಾರೆ. ಇವತ್ತು ಭಾನುವಾರ ಆಗಿರುವ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಪವಿತ್ರರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಮಧ್ಯೆ ಮಧ್ಯಾಹ್ನ ಊಟಕ್ಕೆ ಡಿ ಗ್ಯಾಂಗಿಗೆ ಚಪಾತಿ, ಅನ್ನ ಸಾಂಬಾರ್, ಮಜ್ಜಿಗೆಯನ್ನ ನೀಡಲಾಗಿದೆ. ನಿತ್ಯ ಚಿಕನ್, ಫ್ರೂಟ್ಸ್ ತಿಂದು ಹಾಯಾಗಿದ್ದವರಿಗೆ ಈಗ ಜೈಲೂಟವೇ ಗತಿಯಾಗಿದೆ. ಇತರೆ ಖೈದಿಗಳಂತೆ ಊಟ ತಿಂದಂತಹ ದರ್ಶನ್ ಬಳಿಕ ಜೈಲಿನ ಕೊಠಡಿಗೆ ಶಿಫ್ಟ್ ಆಗಿದ್ದಾರೆ. ಸಹ ಖೈದಿಗಳ ಜೊತೆ ದರ್ಶನ್ ಅಷ್ಟಾಗಿ ಬೆರೀತಾ ಇಲ್ಲ. ಅಂದರೆ ಸಾಮಾನ್ಯವಾಗಿ ಅವರಿಗೆ ಬೇಸರ, ಗೊಂದಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಇನ್ನೊಂದು ಕಡೆ ಪವಿತ್ರ ಗೌಡ ಸಹ ಚಪಾತಿ, ಅನ್ನ ಸಾಂಬಾರ್ ತಿಂದು ಗರ ಬಡಿದವರ ರೀತಿ ಜೈಲಲ್ಲಿ ಕಾಲ ಕಳೀತಾ ಇದ್ದಾರೆ. ಇನ್ನು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ನಟ ದರ್ಶನ್ ನೋಡೋದಕ್ಕೆ ಜೈಲಿಗೆ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ರಾಯಚೂರಿನ ಲಿಂಗಸೂರಿನಿಂದ ಆಗಮಿಸಿದ ಫ್ಯಾನ್ಸ್ ದರ್ಶನ್ ನೋಡೋದಕ್ಕೆ ಬಂದಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದ ಅಭಿಮಾನಿಗಳು, ಜೈಲು ಬಳಿ ಕಣ್ಣೀರು ಹಾಕ್ತಾ ಇರುವ ದರ್ಶನ್ ಅಭಿಮಾನಿಗಳು. ಎದೆ ಮೇಲೆ ದರ್ಶನ್ ಟ್ಯಾಟೂ ಹಾಕಿಸಿಕೊಂಡಂತ ಅಭಿಮಾನಿ ಒಬ್ಬ ಅಲ್ಲಿಗೆ ಬಂದಿದ್ದಾನೆ. ಜೈಲಿನ ಬಳಿಯಿಂದ ಅಭಿಮಾನಿಗಳನ್ನ ಓಡಿಸಿದಂತ ಪೊಲೀಸರು. ಯಾವುದೋ ಶೂಟಿಂಗ್ ನಡೀತಾ ಇಲ್ಲ, ಜೈಲಲ್ಲಿ ಹೋಗಿ ನೋಡ್ಕೊಂಡು ಬರೋದಕ್ಕೆ ಅಲ್ಲಿ ಹೋಗಿರುವಂಥದ್ದು. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಧರಾಗಿದ್ದಾರೆ, ಆರೋಪಿಯಾಗಿದ್ದಾರೆ. ಅವ್ರನ್ನ ಸದ್ಯಕ್ಕೆ ಜೈಲಿಗೆ ಹಾಕಲಾಗಿದೆ. ಇಂತಹ ಜಾಗಕ್ಕೆ ಅಭಿಮಾನಿಗಳು ಹೋಗಿದ್ದಾರಂತೆ ಇವತ್ತು ದರ್ಶನ್ ಅನ್ನ ನೋಡೋದಕ್ಕೆ. ಇವತ್ತು ಭಾನುವಾರ ಬೇರೆ, ಯಾರು ವಿಸಿಟರ್ಗೂ ಕೂಡ ಅವಕಾಶ ಇರೋದಿಲ್ಲ. ಇಂತಹ ಸಮಯದಲ್ಲಿ ಅಭಿಮಾನಿಗಳು ಹೋಗಿದ್ದಾರಂತೆ. ಇನ್ನು ಪೊಲೀಸರು ಅಲ್ಲಿದ್ದಂಥ ಅಭಿಮಾನಿಗಳಿಂದ ಅಲ್ಲಿ ದುಂಬಿ ಮಾಡಿಕೊಂಡು ಸಾಕಷ್ಟು ಜನ ನಿಂತ್ಕೊಂಡಿರುವಂಥ ಕಾರಣದಿಂದಾಗಿ ಅಲ್ಲಿಂದ ಅವ್ರನ್ನ ಓಡಿಸಿದ್ದಾರೆ. ಸರ್ ಬೇಜಾರಾಯಿತು. ನಮ್ಮ ಬಾಸು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವರು ಆ್ಯಕ್ಚುಲಿ ಅವ್ರ ಹುಡುಗರು ಈ ಥರ ಮಾಡಿದಾರಂತ ನಮ್ಮ ಬಾಸ್ ಹೆಸರು ಬಂದಿದೆ. ಈಗ ನಾವು ನೋಡಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಅಲ್ಲಿದ್ದೀವಿ. ನಮ್ಮ ಬಾಸ್ದು ನಾವು ಫೋನ್ ಇರುತ್ತಲ್ಲ, ಫೋನಲ್ಲಿ ನೋಡ್ತಾ ಇರ್ತೀವಲ್ಲ. ಅವರು ಕೆಲವೊಬ್ಬರು ಒಂದು ಕಡೆ ಮಂಡ್ಯದಲ್ಲಿ ನಮ್ಮ ಬಾಸಿಗೆ ಚಪ್ಪಲಿ ತಗೊಂಡು ಹೊಡೆದ್ರು ಆ ಬ್ಯಾನರ್ಗೆಲ್ಲ. ಇಲ್ಲ, ಮೊನ್ನೆ ಮಂಡ್ಯದಲ್ಲಿ ಬ್ಯಾನರಲ್ಲಿ ಚಪ್ಪಲಿ ತಗೊಂಡು ಹೊಡಿತಾರೆ. ಕೆಲವೊಬ್ಬರು ಅವನು ಲೋಪರ್ ಅಂತಾರೆ, ಕೆಲವೊಬ್ಬರು ಅವ್ನು ಬ್ಯಾನ್ ಮಾಡ್ಬೇಕಂತಾರೆ, ಕೆಲವೊಬ್ಬರು ಅವನಿಗೆ ನೇಣಾಕ್ಬೇಕಂತಾರೆ. ನೇಣಾಕಕ್ಕೆ ಇದೆ, ಕಾನೂನಲ್ಲಿ ಇದೆ, ಇಲ್ಲ ಅನ್ನಲ್ಲ. ಕೊಲೆ ಮಾಡಿದವರು ಎಲ್ಲರನ್ನೂ ನೇಣಾಕಿದ್ದಾರ, ಕಾನೂನು ಎಲ್ಲರೂ ನೇಣಾಕಿದ್ದಾರೆ. ಶಿಕ್ಷೆ ಈಗ ಬಾಸ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ತಪ್ಪು ಮಾಡಿದರೆ ಕಾನೂನಿದೆ, ಶಿಕ್ಷೆ ಕೊಡುತ್ತೆ. ಅವರು ನಮ್ಮ ಬಾಸ್ ಅಭಿಮಾನಿ ಕೆಲವೊಬ್ಬರು ಆಗ್ಲಾರ ಹೇಳ್ಬಿಡ್ತಾರೆ. ಮಾಡಿದ್ರು ನಾವು ಅಲ್ಲಿಲ್ಲ. ನಿಮ್ಮ ಬಾಸ್ ನೋಡ್ಲಿಕ್ಕೆ ಬಂದ್ರ? ಇವತ್ತು ಭಾನುವಾರ ಒಳಗಡೆ ಬಿಡೋದಿಲ್ಲಲ್ಲ ಸರ್? ನಾಳೆ ಬರ್ತೀವಿ. ಅದೇ ನಾಳೆನೂ ಬರ್ತೀವಿ. ಸಾಬ್ರ ಪೊಲೀಸ್ ಕೇಳಿದೇವ್ರಿ, ಇವತ್ತಿಲ್ಲ ಆಗಲ್ಲ. ಬಂದ್ರು ಬೇಕಾದ್ರೆ ನಾಳೆ ಬರ್ರಿ, ಬೇಕಾದ್ರೆ ಇದಾಗುತ್ತೆ. ಬಟ್ ಅವ್ರ ಬಾಸ್ಗಳು ನೋಡೋಕ್ಕಾಗಲ್ಲ. ಬಂದಿ ಕಡೆ ಸಿನಿಮಾ ನೋಡ್ತಿದ್ವಿ, ಬಡವ್ರಿಗೆ ಅವ್ರು ಏನು ಮಾಡ್ತಾರೆ, ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಒಳ್ಳೆತನ. ಅವ್ರ ಮೂವಿ ಬಂತಂದರೆ ನಾವು ಅನಾಥ ಆಶ್ರಮಕ್ಕೆ ಹೋಗ್ತೀವಿ. ನಮ್ಮ ಕೈಲಾದಷ್ಟು 1 kg ಅಕ್ಕಿ ಆಗಲಿ, 2 kg ಅಕ್ಕಿ ಆಗಲಿ